ಕಡೆ ಏನು ಫೇಮಸ್ ಹೇಳಿ? ರಾಗಿ ಮುದ್ದೆ. ಇವತ್ತು ರಾಗಿ ಮುದ್ದೆ ಮಾಡೋದನ್ನ ಹೇಳ್ಕೊಡ್ತೀನಿ. ಓಕೆ. ಸೊ ಈಗ ಸ್ಟವ್ ಆನ್ ಮಾಡ್ಕೊಡ್ತೀನಿ. ಸೊ ಇವಾಗ ಅಳತೆ ಪ್ರಮಾಣ ಬೇಕು. ಓಕೆ. ಸೊ ಇದು ಒಂದು ಬೌಲ್ ಅಂತ ಲೆಕ್ಕ ಹಾಕೊಳ್ಳಿ. ಯಾವ್ದಾದ್ರು ಬೌಲ್ ತಗೊಳ್ಳಿ. 2 ಬೌಲ್ ನೀರು ಹಾಕೋತಾ ಇದ್ದೀನಿ. ಓಕೆ. ಓಕೆ, 2 ಬೌಲ್ ನೀರು ಹಾಕೊಂಡಿದ್ದೀನಿ. ಅದೊಂಚೂರು ತಣ್ಣಗಿದ್ರು ಪರವಾಗಿಲ್ಲ, ಸ್ವಲ್ಪ ಬಿಸಿ ನೋಡಿ. 1 ಸ್ಪೂನ್ ಅಷ್ಟು, ಓಕೆ, 1 ಸ್ಪೂನ್ ಅಷ್ಟು ಅದಕ್ಕೆ ಹಸಿಟ್ಟು ಹಾಕ್ತೀನಿ. ರಾಗಿ ಹಸಿಟ್ಟು ಹಾಕ್ತೀನಿ. ಅದು ಒಂಚೂರು ಮರಳ ತನಕ ಮರಳಕ್ಕೆ ಬಿಡಿದ್ದೇನೆ. ಮರಳಕ್ಕೆ ಅಂದರೆ ಬಾಯ್ಲ್ ಆಗಬೇಕು ಆಯ್ತಾ? ಮರಳಕ್ಕೆ ಅಂದರೆ ಬಾಯ್ಲ್ ಆಗಬೇಕದು ಆಯ್ತಾ? ಸೊ ಇವಾಗ ಬಾಯ್ಲ್ ಆಗೋ ತನಕ ಅದನ್ನ ಸುಮ್ಮನೆ ಸ್ಟಿರ್ ಮಾಡಿ. ಆಮೇಲೆ ಉರಿ ಇಂಪಾರ್ಟೆಂಟ್. ಇವಾಗ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಉರಿಲೇ ಇಟ್ಕೊಳ್ಳಿ. ಆಮೇಲಿಂದ ಬೇಯುವಾಗ ಅದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಮುಚ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಸೊ ಇವಾಗ ಇದು ಕಾಯಕ್ಕೆ ಬಿಡೋದಾ? ಹೌದು, ಇದು ಬಾಯ್ಲ್ ಆಗಬೇಕು. ಸೊ ಬಾಯ್ಲ್ ಆಗೋ ತನಕ ಸ್ವಲ್ಪ ಇರಿ. ಆಮೇಲಿಂದ ಬಾಯ್ಲ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಇದು ತುಂಬಾ ಹೆಲ್ದಿ ಅಲ್ವಾ? ಇದಕ್ಕೆ ಒಂದ್ ಸ್ವಲ್ಪ 2 ಕಾಳು ಉಪ್ಪು ಹಾಕ್ತಾರೆ, ಕೆಲವರು ಅನ್ನ ಹಾಕಿ ಮಾಡ್ತಾರೆ, ತುಪ್ಪ ಹಾಕ್ತಾರೆ, ಕೆಲವರು ನಾನೀಗ ಹಸಿಟ್ಟು ಹಾಕ್ತೆ ಅಲ್ವಾ, ಅದ್ರ ಬದಲು ಹಳ್ಳಿ ಕಡೆ ನಮ್ಮೂರ ಕಡೆ ಎಲ್ಲ ಏನು ಮಾಡ್ತಾರೆ, ಅಕ್ಕಿ ನುಚ್ಚಿರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಹಸಿಟ್ಟು ಹಾಕೊಂಡು ತಿರುಗ್ತಾರೆ. ಹೀಗೆ ವೆರೈಟಿ ಮಾಡ್ತಾರೆ. ಬಟ್ ನಾನು ಹಸಿಟ್ಟು ಹಾಕಿದ್ದೀನಿ. ಸ್ವಲ್ಪ ಹಸಿಟ್ಟು ಹಾಕಿ ಇದು ಮಾಡ್ತೀನಿ. ಬೇಕಾದ್ರೆ ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಹಾಕೊಳ್ಳಿ ಅಂತಾರೆ. ಅದು ಸ್ಮೂತ್. ನಾನು ಯಾವತ್ತೂ ಮಾಡಿಲ್ಲ, ಅದು ಮಾಡಿಲ್ಲ. ಮಾಮೂಲಿಯಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದು ಒಳ್ಳೆ ಫುಡ್ಡು, ಆರೋಗ್ಯಕ್ಕೆ ತುಂಬಾ ಹೆಲ್ತಿ. ತುಪ್ಪ ಹಾಕ್ಬಿಟ್ಟು ಮಿತ್ಬಿಟ್ಟು ಕೊಡಿ ತಿನ್ನಕ್ಕೆ. ಬಿಸಿ ಬಿಸಿ ಮುದ್ದೆ ಮಾಡಿದಾಗ ನಿಜವಾಗ್ಲೂ ಖುಷಿಯಾಗಿ ತಿಂತಾರೆ. ಆ್ಯಕ್ಚುಲಿ ಸ್ವಲ್ಪ ಉಪ್ಪು ಒಂಚೂರು ತುಪ್ಪ ಹಾಕಿ ಮಿತ್ಕೊಡಿ, ಚೆನ್ನಾಗಿರುತ್ತೆ. ಸೊ ಇವಾಗ ಅದು ಚೆನ್ನಾಗಿ ಮರಳ್ತಾ ಇದೆ. ಮರಳ್ತಾ ಇರೋದಕ್ಕೆ ಈಗ ಎಲ್ಲರೂ ಏನು ಕನ್ಫ್ಯೂಷನ್ ಅಂದರೆ ಎಷ್ಟು ಹಸಿಟ್ಟು ಹಾಕಬೇಕು ಅನ್ನೋದು, ಆಮೇಲೆ ಎಷ್ಟು ಬೇಯಿಸ್ಬೇಕು ಅನ್ನೋದು. ಇವಾಗ ನಾನು ಯೂಶ್ವಲಿ ನಾನು ಅಳತೆ ಮಾಡ್ಕೊಳ್ಳಲ್ಲ, ಬಟ್ ನಿಮಗೋಸ್ಕರ ಇವತ್ತು ಅಳತೆ ಮಾಡಿ ತೋರಿಸ್ಕೊಡ್ತೀನಿ. ಸೊ ಇವಾಗ 2 ಕಪ್ ನೀರು ಹಾಕಿದ್ದೀನಲ್ವಾ, 2 ಕಪ್ ನೀರು ಹಾಕಿರೋದಕ್ಕೆ ಈಗ 1 ಕಪ್ ಹಾಕ್ತೀನಿ. ನೋಡೋಣ ಸಾಕಾಗುತ್ತೋ ಇಲ್ವೋ ಅಂತ. ನನಗೂ ಐಡಿಯಾ ಇಲ್ಲ, ಏಕೆಂದರೆ ಅಳತೆ ಹಾಕಿದ್ರಿಂದ. ಎಸ್. ಸೊ 2 ಕಪ್ ನೀರಿಗೆ 1 ಕಪ್ ಹಸಿಟ್ಟು, ಮೋರ್ ದೆನ್ ರಾಗಿ ಹಿಟ್ಟು. ಓಕೆ. ಸೊ ಈ ಥರ ಮರದ್ದು ಏನಾದರೂ ಒಂದು ಇಟ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿ. 1 ಕಪ್ ಮೇಲೆ ಚೂರು ಇತ್ತದು, ಸ್ವಲ್ಪ ಗುಪ್ಪೆ ಥರ ಇತ್ತು ಅದಕ್ಕೆ. 1 ಕಪ್ ಅಂತ ಅನ್ಕೊಳ್ಳಿ. ಸೊ ತೆಳ್ಳಗಾಯ್ತಾ, ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕೊಂಡು ಅದನ್ನು ತಿರುಗಿ ಆಯ್ತಾ? ಈ ಸಲ ಚೆನ್ನಾಗಿ ತಿರುಗಿ. ಈ ಥರ ಹಸಿಟ್ಟು ಉಳ್ಕೋಬಾರ್ದು. ಕೆಲವ್ರು ಚೆನ್ನಾಗಿ ಬೇಯಿಸ್ಬಿಟ್ಟು ತಿರುಗ್ತಾರೆ, ಬಟ್ ನಾನೇನು ಮಾಡ್ತೀನಿ ಅಂದರೆ ತಿರುಗ್ಬಿಟ್ಟು ಆಮೇಲೆ ಬೇಯಿಸ್ತೀನಿ. ತಿರ್ಗಾಯ್ತಲ್ವಾ? ಸೊ ತಿರ್ಗಾದ್ಮೇಲೆ ಇವಾಗ ಬೇಯಕ್ಕೆ ಇಡ್ತೀನಿ. ಬೇಯಕ್ಕೆ ಇಟ್ಟಾಗ ನೀವು ಸಿಮ್ಮಲ್ಲಿ ಇಡಬೇಕು. ಓಕೆ, 1 ನಿಮಿಷ. ಸೊ ಇದನ್ನೆಲ್ಲ ಇದು ಮಾಡಿಬಿಟ್ಟು ನೀಟಾಗಿ ಮಾಡಿಬಿಟ್ಟು ಅದನ್ನು ಈ ಥರ ಸಿಮ್ಗೆ ಹಾಕ್ಕೊಳ್ಳಿ. ಒಂಚೂರು ನೀರು ಏನು ಬೇಡ, ಸಿಮ್ಗೆ ಹಾಕಿ. ಓಕೆ. ಎಷ್ಟು ನಿಮಿಷ ಬಿಡ್ಬೇಕು ಸಿಮ್ಗೆ ಹಾಕಿ? ಸಿಮ್ಗೆ ಹಾಕಿ ನಿಮಿಷ ಅಂತಲ್ಲ ಲೆಕ್ಕ. 1-2 ನಿಮಿಷ ಆದ್ಮೇಲೆ ತೆಗೆದು ನೋಡಿ. ಒದ್ದೆ ಕೈ ಮಾಡ್ಕೊಂಡು ಮುಟ್ಟಿ, ಅದು ಕೈಗೆ ಅಂಟಿಗಬಾರ್ದು ಮುದ್ದೆ. ಓಕೆ ಆಯ್ತಾ? 5 ನಿಮಿಷದಷ್ಟು ಬೇಯಿಸಿ, ನೋ ಪ್ರಾಬ್ಲಮ್. ಇದು ಸಿಮ್ಮಲ್ಲಿ ಇರೋದ್ರಿಂದ 5 ಮಿನಿಟ್ಸ್ ಬೇಯಿಸಿ. ಓಕೆ, ಮುದ್ದೆ ಚೆನ್ನಾಗಿ ಬೇಯಬೇಕು. ಓಕೆ, ಈಗ 5 ನಿಮಿಷದಷ್ಟು ಆಗಿದೆ. ನೋಡೋಣ ಬೆಂದಿದೆಯಾ ಅಂತ. ಸೊ ಇದು ನಾನು 1 ನಿಮಿಷ ನೀರು ಹಚ್ಕೊಂಡು ನೋಡ್ತೀನಿ. ಕೈ ಒದ್ದೆ ಮಾಡಿಕೊಂಡು ಒಟ್ಟು ನೋಡಿ. ಸೊ ಇದು ಬಿಗಿಯಾಗಿದೆ ಆಯ್ತಾ? ಬಿಗಿಯಾಗಿರೋದ್ರಿಂದ ಇದು ಬೆಂದಿದೆ. ಇದನ್ನೇನು ಮಾಡ್ತೀನಿ ಅಂದರೆ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ಕೋಲ್ ಇರುತ್ತಲ್ಲ, ಕೋಲಲ್ಲಿ ಚೆನ್ನಾಗಿ ಅದನ್ನು ಕೀಳ್ತೀಯ. ಹೌದು, ಇದು ಪ್ರಮಾಣ ಸ್ವಲ್ಪ ಆಗಿರೋದ್ರಿಂದ ಬೇಗ ಬೆಂದಿದೆ. ನೀವು ಜಾಸ್ತಿ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ ಅಷ್ಟೇ. ಸೊ ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆಯಿತಾ? ಸೊ ಜಾಸ್ತಿ ಮಾಡಿದಾಗ ನಾನು ಹಿಟ್ಟಿನ ಮುದ್ದೆ ಅಂತ ಕೇಳಿದಿರೋ ಇಲ್ವೋ ಗೊತ್ತಿಲ್ಲ, ಅದು ತಗೊಂಡು ಕೆಳಗಡೆ ಪಾತ್ರೆ ಇಟ್ಬಿಟ್ಟು, ಹಿಟ್ಟಿನ ದೊಣ್ಣೆ ಕೆಳಗಡೆ ಇಟ್ಬಿಟ್ಟು ಅದನ್ನು ಕಾಲಲ್ಲಿ ಇಟ್ಕೊಂಡು ನೀಟಾಗಿ ಕಲಿಸ್ಕೊತೀನಿ. ನಾನು ಕಲಿಸಲ್ಲ ಆ್ಯಕ್ಚುಲಿ.
ನಮ್ಮನೇಲಿ ಯಾರು ಇರೋರು ಮಾಡ್ರಿ, ಯಾಕೆಂದರೆ ನಾನು ಕೆಳಗೆ ನಿಂತ್ಕೊಳ್ಳೋಕೆ ನಾನು ಇಲ್ಲ ಅಪ್ಪ. ಹೌದು. ಸೊ ಇದು ಸ್ವಲ್ಪ ಮಾಡ್ಕೊಳ್ಳುವಾಗ ನಾನೇ ಮಾಡ್ಕೊತೀನಿ. ಓಕೆ ಆಯಿತಾ? ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ. ಮಾಡಿಕೊಂಡು ಇವಾಗ ಮುದ್ದೆ ಕಟ್ಟಬೇಕು. ಸೊ ಮುದ್ದೆ ಕಟ್ಟೋದಕ್ಕೆ ನಾನು ಇಲ್ಲ ಸ್ಲ್ಯಾಬ್ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿಕೊಂಡು ಸೊ ಈಗ ಸ್ಲ್ಯಾಬು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಕೆಲವರು ತಟ್ಟೆಲ್ಲೇ ಕಟ್ತಾರೆ, ನಾನು ಸ್ಲ್ಯಾಬಲ್ಲೇ ಕಟ್ಕೋತೀನಿ. ಓಕೆ ಆಯಿತಾ? ಸೊ ಈ ಥರ ಎಲ್ಲ ಒಂಥರ ಇದು ಮಾಡ್ಕೊಳ್ಳಿ. ಮಾಡಿಕೊಂಡು ಒದ್ದೆ ಕೈಲಿ, ಹೌದು, ಒದ್ದೆ ಕೈಲಿ ಈ ಥರ ಮುದ್ದೆ ಮಾಡಿಕೊಂಡು ನಾನು ಬೇಗ ಮಾಡಿದ್ದೀನಿ. ಹಾಟ್ ಬಾಕ್ಸ್ಗೆ ಹಾಕಿ ಇಡ್ತೀನಿ. ಹಾಟ್ ಬಾಕ್ಸ್ ಸ್ವಲ್ಪ ಒದ್ದೆ ಮಾಡ್ತೀನಿ. ಒದ್ದೆ ಮಾಡಿಬಿಟ್ಟು ಇಟ್ಕೊತೀನಿ. ಇನ್ನೊಂದು ಸಲ ತೋರಿಸ್ತೀನಿ. ಇನ್ನೊಂದು ಸಲ ಓಕೆ ನೋಡಿ, ಎಷ್ಟು ನೀಟಾಗಿ ರೌಂಡಾಗೆ ಬರುತ್ತೆ. ಸುಮಾರು ಜನ ಸ್ವಲ್ಪ ಅಕ್ಕಿ ಅನ್ನ ಮಿಕ್ಸ್ ಮಾಡ್ತಾರಲ್ವ? ಹೌದು, ಅನ್ನ ಕೆಲವರು ಅನ್ನ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅಕ್ಕಿ ನುಚ್ಚಕ್ಕಿ ಕೆಲವ್ರು ಹಾಕೋತಾರೆ. ನುಚ್ಚಕ್ಕಿ ಹಾಕ್ಬಿಟ್ಟು ನೀರಿಗೆ, ಮರಳ ನೀರಿಗೆ ಅದು ಸ್ವಲ್ಪ ಅನ್ನದ ಥರ ಆಗೋ ತನಕ ಬೇಯಿಸ್ಬಿಟ್ಟು ಇದು ಮಾಡ್ತಾರೆ. ಬಟ್ ನಾವು ಜನರಲಿ ಹಿಂಗೆ ಫುಲ್ಲು ಏನದು, ಹೌದು, ಬರ್ರಾಗಿ ಹಿಟ್ಟು ಅಂತಾರೆ ಇದನ್ನ ನಮ್ಮೂರ ಕಡೆ ಎಲ್ಲ. ಬರ್ರಾಗಿ ಅಂದ್ರೆ ಬರೀ ರಾಗಿ ಹಾಕಿ ನೀಟಾಗಿ ಇದನ್ನ ಓಕೆ. ಈಗ ಮುದ್ದೆ ಊಟ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ, ಎಷ್ಟು ನೀಟಾಗಿ ಆಯ್ತಾ? ಈಗ ಖಾರ, ಉಪ್ಸಾರು ಖಾರ ಅರ್ದಿದ್ದೀವಿ. ಈ ಉಪ್ಸಾರು ಮಾಡೋದನ್ನ ಇನ್ನೊಂದಿನ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಹೆಂಗ್ ಮಾಡೋದು ಅಂತ. ಅವಾಗ ಖಾರನೂ ತೋರಿಸ್ತೀವಿ. ಹೌದು, ಖಾರ ಮಾಡೋದನ್ನು ತೋರಿಸ್ತೀನಿ. ಉಪ್ಸಾರು ಯಾವ್ಯಾವ ಥರ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಸೊ ಇವಾಗ ಉಪ್ಸಾರು, ಖಾರ, ಉಪ್ಸಾರು ವಿತ್ ಸೊಪ್ಪು ಎಲ್ಲ ರೆಡಿ ಇದೆ. ಇದು ಕೀರೆ ಸೊಪ್ಪು ಹಾಕಿ ಮಾಡಿದ್ದೀವಿ. ಸೊ ಇವಾಗ ಮುದ್ದೆ ಒಂದು ಸಣ್ಣ ಸಣ್ಣ ತುತ್ತು ಮಾಡ್ಕೊಳ್ಳಿ. ಮಾಡಿಕೊಂಡು ಕೆಲವ್ರು ದೊಡ್ಡ ನುಂಗ್ತಾರೆ, ನಮ್ಗೆ ಆಗಲ್ಲ. ಹೆಂಗಿದೆ ಟೇಸ್ಟ್? ಸಾಫ್ಟ್ ಆಗಿದೆ. ಇದು ಒಳ್ಳೇದು ಆ್ಯಕ್ಚುಲಿ ಮುದ್ದೆ. ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಮ್ಮಿ. ಸೊ ಇದನ್ನ ಯೂಶಲಿ ಡಯಾಬಿಟಿಕ್ ಪೇಷಂಟ್ಸ್ಗೆ ರೆಕಮೆಂಡ್ ಮಾಡ್ತಾರೆ ತಿನ್ನಿ ಅಂತ. ದಿನ ಬೆಳಗ್ಗೆ ಹೊತ್ತು ಒಂದು ಮುದ್ದೆ ಊಟ ಮಾಡಿಬಿಟ್ರೆ ನಮ್ಗೆ ಸಂಜೆ ತನಕನೂ ಹೊಟ್ಟೆ ಗಟ್ಟಿಯಾಗಿರುತ್ತೆ. ಸೊ ನೀವು ಮಾಡ್ಕೊಂಡು ತಿನ್ನಿ, ಆರೋಗ್ಯವಾಗಿರಿ. ವಿಡಿಯೋ ನೋಡಿದ್ದೀರ ತಾನೇ? ಹೋಗಿ ಮುದ್ದೆ ಮಾಡಿ ಮಧ್ಯಾಹ್ನಕ್ಕೆ ಮಾಡ್ಬಿಟ್ಟು ಊಟ ಮಾಡಿ, ಕಮೆಂಟ್ ಮಾಡಿ, ನನ್ನ ಮಗನ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಮ್ಮ, ನಿಂಗೊಂದು ಕ್ವಶನ್ ಲಾಸ್ಟ್. ರೈತರು ಯಾಕೆ ಆರೋಗ್ಯವಾಗಿರ್ತಾರೆ? ಯಾಕೆ ಅಂದ್ರೆ ಎರಡೊತ್ತು ಅವ್ರು ಮುದ್ದೆ ತಿಂತಾರೆ, ವರ್ಕ್ ಮಾಡ್ತಾರೆ, ಚೆನ್ನಾಗಿ ಕೆಲಸನೂ ಮಾಡ್ತಾರೆ, ಮತ್ತೆ ಮುದ್ದೆ ತಿಂತಾರೆ ಚೆನ್ನಾಗಿ. ಮುದ್ದೆ ಊರ್ ಕಡೆ ಇದ್ರ 4ರಷ್ಟು ಇರ್ತದೆ. ಒಂದ್ ಮುದ್ದೆ ತಿಂದ್ರೆ ಸಂಜೆ ತನಕ ಹೊಟ್ಟೆ ಹಸಿಯಲ್ಲ. ಆ ತರ. ಬಾಯ್.